ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಿಫ್ಟ್ ರಿಜಿಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಶಿಫ್ಟ್ ರಿಜಿಸ್ಟರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಟು ಶಿಫ್ಟ್ ದಿ ಡೇಟಾ ನಮ್ಮ ಹತ್ರ ಇರುವಂತಹ ಡೇಟಾನ ಒಂದು ಜಾಗದಿಂದ ಇನ್ನೊಂದು ಲೊಕೇಶನ್ಗೆ ಅಥವಾ ಅಡ್ರೆಸ್ಗೆ ಶಿಫ್ಟ್ ಮಾಡೋದಕ್ಕೆ ನಾವು ಈ ಶಿಫ್ಟ್ ರಿಜಿಸ್ಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಶಿಫ್ಟ್ ರಿಜಿಸ್ಟರ್ಸ್ ಏನು ಅಂತ ಅಂದರೆ ಇಟ್ ಈಸ್ ದ ಕಲೆಕ್ಷನ್ ಆಫ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸಿನ ಗುಂಪುಗಳನ್ನು ಯೂಸ್ ಮಾಡಿಕೊಂಡು ಈ ಶಿಫ್ಟ್ ರಿಜಿಸ್ಟರ್ಸ್ನ ನಾವು ಡಿಸೈನ್ ಮಾಡಿರ್ತೀವಿ. ಸೊ ಈ ಫ್ಲಿಪ್ ಫ್ಲಾಪನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಫ್ಲಿಪ್ ಫ್ಲಾಪಲ್ಲಿ ಏನಾಗುತ್ತೆ ಅಂದರೆ ಔಟ್ಪುಟ್ ಆಫ್ ಒನ್ ಈಸ್ ದಿ ಇನ್ಪುಟ್ ಟು ಅದರ್. ಸೊ ಇನ್ಪುಟ್ ಟು ಅದರ್ ಒಂದು ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಇನ್ನೊಂದು ಫ್ಲಿಪ್ ಫ್ಲಾಪ್ಗೆ ಏನಾಗಿರುತ್ತೆ, ಇನ್ಪುಟ್ ಆಗಿರುತ್ತೆ. ಸೊ ಈ ಶಿಫ್ಟ್ ರೆಜಿಸ್ಟರ್ಸಿನ ಅಪ್ಲಿಕೇಶನ್ನ ನೋಡ್ತಾ ಹೋದರೆ, ಅಪ್ಲಿಕೇಶನ್ ಅಂದರೆ ಎಲ್ಲೆಲ್ಲಿ ಯೂಸ್ ಆಗಿರ್ತವೆ ಅಂತ ನೋಡ್ತಾ ಹೋದರೆ, ಸೊ ಇದನ್ನು ನಾವು ಮೇಜರಾಗಿ ಡಾಟಾ ಸ್ಟೋರೇಜಲ್ಲಿ ಯೂಸ್ ಮಾಡ್ಬೋದು. ಡಾಟಾ ನೆಕ್ಸ್ಟ್ ಮತ್ತೇನಕ್ಕೆ ಯೂಸ್ ಮಾಡ್ಬೋದು, ಡಾಟಾ ಮ್ಯಾನುಪ್ಯುಲೇಷನ್ ಅಂದರೆ ಚೇಂಜ್ ಮಾಡೋದು, ಡಾಟಾ ಮ್ಯಾನುಪ್ಯುಲೇಷನ್. ನೆಕ್ಸ್ಟ್ ಮೇಜರಾಗಿ ಶಿಫ್ಟ್ ಡಾಟಾ ಅಂತಂದ್ರೇನು, ಡೇಟಾ ಟ್ರಾನ್ಸ್ಫರ್ ಇಷ್ಟು ಕೆಲಸಗಳಿಗೆ ಮೇಜರಾಗಿ ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಈ ಶಿಫ್ಟ್ ರಿಜಿಸ್ಟರ್ಸಲ್ಲಿ ಮೇಜರಾಗಿ 4 ಟೈಪ್ಸ್ ಬರುತ್ತೆ. 4 ಟೈಪ್ಸ್ ಮೇಜರ್. ಸೊ ಅದು ಯಾವುದು ಅಂತಂದರೆ ಮೊದಲನೇದು SISO ಅಂತಂದ್ರೇನು, ಸೀರಿಯಲ್ ಇನ್ ಸೀರಿಯಲ್ ಔಟ್. ಸೊ ನಾನು ಹೇಳಿದೆ ಒಂದು ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಇನ್ನೊಂದು ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ ಆಗಿರುತ್ತೆ ಅಂತ. ಅದು ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತಂದರೆ ಸೀರಿಯಲ್ಲಾಗಿ ಇನ್ಪುಟ್ಗಳು ಆಗ್ತಾ ಇರುತ್ತೆ, ಸೀರಿಯಲ್ಲಾಗಿ ಔಟ್ಪುಟ್ಗಳು ಔಟ್ ಆಗ್ತಾ ಇರುತ್ತೆ. ಸೊ ಹೇಗೆ, ಫಾರ್ ಎಕ್ಸಾಂಪಲ್ 4 ಫ್ಲಿಪ್ ಫ್ಲಾಪ್ಗಳನ್ನು ನಾನೇನಾದರೂ ತೊಗೊಂಡ್ರೆ ಏನಾಗುತ್ತೆ, ಸೀರಿಯಲ್ಲಾಗಿ ಆಗುತ್ತೆ, ಸೀರಿಯಲ್ ಇನ್. ಸೊ ಇನ್ನೊಂದು ಮೇಜರಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಪ್ರತಿಯೊಂದು ಫ್ಲಿಪ್ ಫ್ಲಾಪಿಗೂ ಕೂಡ ಕ್ಲಾಕ್ ಈಸ್ ದ ಕಾಮನ್ ಇನ್ಪುಟ್. ಪ್ರತಿಯೊಂದು ಫ್ಲಿಪ್ ಫ್ಲಾಪ್ಸ್ ಯಾವುದು SR ಇರ್ಬೋದು, JK ಇರ್ಬೋದು, DT, ಪ್ರತಿಯೊಂದಕ್ಕೂ ಕೂಡ ಒಂದು ಕಾಮನ್ ಇನ್ಪುಟ್ ಯಾವುದು ಅಂತ ಅಂದರೆ ಅದು ಕ್ಲಾಕ್. ಆ ಕ್ಲಾಕಿನ ವ್ಯಾಲ್ಯೂ ಯಾವತ್ತಿದ್ರೂ ಹೈ ಅಂತ ಅಂದರೆ 1 ಇರುತ್ತೆ. ನೆಕ್ಸ್ಟ್ ಸೀರಿಯಲ್ಲಾಗಿ ಆಗುತ್ತೆ ಇನ್ಪುಟ್ಗಳು ಮತ್ತು ಸೀರಿಯಲ್ಲಾಗಿ ಔಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಡಾಟಾ ಸ್ಟ್ರಕ್ಚರ್ಸ್ನ ನೋಡ್ತಾ ಹೋದಾಗ ಫಸ್ಟ್ ಇನ್ ಫಸ್ಟ್ ಔಟ್ ಥರ. ನೆಕ್ಸ್ಟ್ ಎರಡನೇದು ಯಾವುದು, SIPO ಅಂತಂದರೆ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಅಂತಂದರೆ ಇನ್ಪುಟ್ಗಳು ಸೀರಿಯಲ್ ಆಗಿ ಬರ್ತಾ ಹೋಗುತ್ತೆ, ಆದರೆ ಅದರ ಔಟ್ಪುಟ್ಗಳು ಪ್ಯಾರಲಲ್ ಆಗಿ ಒಂದಕ್ಕೊಂದು ಪ್ಯಾರಲಲ್ ಆಗಿ ಹೋಗ್ತಾ ಹೋಗುತ್ತೆ. ಹೇಗೆ, ಕ್ಲಾಕ್ ಕಾಮನ್ ಇನ್ಪುಟ್, ನೆಕ್ಸ್ಟ್ ಇನ್ಪುಟ್ ಹೇಗೆ ಬರುತ್ತೆ, ಸೀರಿಯಲ್ ಇನ್ಪುಟ್, ಅದರ ಔಟ್ಪುಟ್ಗಳು ಹೇಗೆ ಪ್ಯಾರಲಲ್ ಆಗಿ ಒಂದಕ್ಕೊಂದು ಪ್ಯಾರಲಲ್ ಆಗಿ ಔಟ್ಪುಟ್ಗಳು ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇದು PISO ಏನೋ, ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಅಂದರೆ ಇನ್ಪುಟ್ಗಳು ಪ್ಯಾರಲಲ್ ಆಗಿರುತ್ತೆ, ಔಟ್ಪುಟ್ಗಳು ಸೀರಿಯಲ್ ಆಗಿ ಬರ್ತಾ ಹೋಗುತ್ತೆ. ಸೊ 4 ಫ್ಲಿಪ್ ಫ್ಲಾಪ್ ಅಂತ ಅಂದರೆ ಇನ್ಪುಟ್ ಹೇಗಿರುತ್ತೆ, ಕ್ಲಾಕ್ ಈಸ್ ದ ಕಾಮನ್ ಇನ್ಪುಟ್. ಸೊ ಇನ್ಪುಟ್ಗಳು ಪ್ಯಾರಲಲ್ ಆಗಿರ್ತವೆ, ಆದರೆ ಔಟ್ಪುಟ್ ಮಾತ್ರ ಸೀರಿಯಲ್ ಆಗಿರುತ್ತೆ, ಸೀರಿಯಲ್ ಔಟ್ಪುಟ್. ನೆಕ್ಸ್ಟ್ ಕೊನೆಯದು ಲಾಸ್ಟ್ನೇದು PIPO ಅಂತ ಅಂದರೆ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್. ಸೊ ಇನ್ಪುಟ್ ಕೂಡ ಪ್ಯಾರಲಲ್ ಆಗಿ ಬರ್ತಾ ಹೋಗುತ್ತೆ, ಔಟ್ಪುಟ್ ಕೂಡ ಪ್ಯಾರಲಲ್ ಆಗಿ ಹೋಗ್ತಾ ಹೋಗುತ್ತೆ. ಸೊ 4 ತೊಗೊತಾ ಹೋದರೆ ಪ್ಯಾರಲಲ್ ಇನ್ಪುಟ್ ಮತ್ತು ಕಾಮನ್ ಆಗಿ ಕ್ಲಾಕ್ ಒಂದು ಇನ್ಪುಟ್ ಆಗಿರುತ್ತೆ, ಔಟ್ಪುಟ್ಗಳು ಹೇಗೆ ಬರ್ತವೆ, ಔಟ್ಪುಟ್ಗಳು ಕೂಡ ಪ್ಯಾರಲಲ್ ಆಗಿ ಬರ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್.
ಸೊ ಇದರ ಮುಂದೆ ಪ್ರತಿಯೊಂದೂ ಕೂಡ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.